ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮಾನ್ಯ ಸಚಿವರಾದ ಪಾಟೀಲ್ ಅವರು ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ತಮ್ಮ ಭಾಷಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯ, ದೇಶಭಕ್ತಿ ಹಾಗೂ ಉತ್ತಮ ಆಡಳಿತದ ಗುಣಗಳನ್ನು ಸ್ಮರಿಸಿದ ಸಚಿವರು, ಶಿವಾಜಿ ಮಹಾರಾಜರ ಆದರ್ಶಗಳು ಇಂದಿನ ಯುವಜನತೆಗೆ ಸ್ಫೂರ್ತಿದಾಯಕವಾಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮರಾಠ ಸಮಾಜದ ಗುರುಗಳು, ಸಮಾಜದ ಮುಖಂಡರು, ಗಣ್ಯರು ಹಾಗೂ ಸಾವಿರಾರು ಭಕ್ತರು ಮತ್ತು ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು. ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಮಾತನಾಡಿ, ಶಿವಾಜಿ ಮಹಾರಾಜರ ತತ್ವಾದರ್ಶಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಜಯಂತ್ಯೋತ್ಸವ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಮಾರಂಭಗಳು ಸಂತೋಷ್ ಗಟ್ಟಿಮನಿ, ವಿಜಯಪುರ ವಾಯ್ಸ್ ಡಿಜಿಟಲ್, ವಿಜಯಪುರ. ನನಗೆ ನೀವು 2 ಗಂಟೆ ತನಕ ಕಾರ್ಯಕ್ರಮದ್ದು 2 ಗಂಟೆ ಒಳಗೆ 10 ನಿಮಿಷ ಬರಬೇಕು ಅಂತ ಆದೇಶ ಮಾಡಿದ್ರು. ಅವರ ಮಾತಿಗೆ ನಾನು ಜೊತೆಗೆ ಸಮಾಜ, ವಿಶೇಷವಾಗಿ ನಮ್ಮ ತಂದೆಯವರ ಜೊತೆ ಬಹಳಷ್ಟು ಒಂದು ಒಡನಾಟ ನಮಗಿರ್ತಾರೆ. ನಮ್ಮ ವಿಜಯ ಗಾಡಿಗೆ ಅವರು ಮಾತಾಡಿದ್ದಾರೆ. ನಮ್ಮ ತಂದೆ ಗೋಕುಲರಾವ್ ಗಾಡಿ ವಿಜಯ್ ಗಾಡಿಗೆ ಮಾತಾಡಿದ ತಂದೆ ಗೋಕುಲರಾವ್ ಗಾಡಿಗೆ ಬಹುಶಃ ಮರಾಠ ಸಮಾಜ ವಿಜಯಪುರ ಜಿಲ್ಲೆ ಹತ್ರ ಅಥವಾ ಮುಂದಿನ ರಾಜರ ಮುಂಬೈವರು ಅಂತ ಇದ್ರು. ನಂತರ ಇತ್ತೀಚೆಗೆ ಕಾಲದಲ್ಲಿ ನಮ್ಮ ಗಾಡಿಗೆ ಗೋಕುಲರಾವ್ ಗಾಡಿಗೆ ಅವರು ಸುಪ್ರೀಂ ಇದ್ದಾಗಿತ್ತು. ನನ್ನ ತಂದೆಯವರ ಜೊತೆಗೆ ಇವತ್ತು ಮಾಡಿದಂತದ್ದು. ತದನಂತರ ರಾಜಾರಾಮ್ ಗಾಯಕ್ವಾಡ್ ಅವರು, ಕದಂ ಅವರು, ನಮ್ಮ ಜ್ಯೋತಿಬಾ ಅವರೆಲ್ಲ ಅನೇಕ ದಿವಸ ಕದಂ ಅವರು ಪೂರ್ತಿ ಮಾಡ್ತಾ. ಹೀಗೆ ಆ ಮರಾಠ ಸಮಾಜದ ಒಂದು ಸಂಬಂಧ ನನ್ನ ಕುಟುಂಬದ ಜೊತೆಗೆ ನಮ್ಮ ಜೊತೆಗೂ ಕೂಡ ಇದೆ. ಮತ್ತು ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಬಾಲ್ಯ ಜೀವನ ಇವತ್ತು ವಿಜಯಪುರದಲ್ಲಿ ಈಗ ಅನೇಕರು ಬಹಳ ದಿನಗಳ ಒತ್ತಾಯ ಏನಾದರೂ ಒಂದು ಸ್ಮಾರಕವನ್ನು ಮಾಡಿ ನೆನಪಿನ ಗುರುವನ್ನು ಮಾಡಬೇಕು. ಯಾಕಂದ್ರೆ ಶಿವಾಜಿ ಮಹಾರಾಜರ ತಂದೆ ಅದು ಆದಿಲ್ ಶಾಹಿ ಮಹಾರಾಜರ ಒಂದು ಸೈನ್ಯದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸುವಂತಹದ್ದು. ಹೀಗಾಗಿ ಶಿವಾಜಿ ಮಹಾರಾಜರ ಮತ್ತು ವಿಜಯಪುರಕ್ಕೆ ಒಂದು ಅತಿ ಒಂದು ಬಾಂಧವ್ಯವನ್ನು ನಂಟನವನ್ನು ನೀಡುವಂತಹದ್ದು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಸಾಮ್ರಾಟ್ ಶಿವಾಜಿ ಮಹಾರಾಜರು ಅಂತ ಹೇಳ್ತೀವಿ. ಭಾರತ ದೇಶದಲ್ಲಿ ಅತ್ಯಂತ ವೀರರಾದಂತಹ ಶೂರರಾದಂತಹ ಶಿವಾಜಿ ಮಹಾರಾಜರು ಅಂತ ಹೇಳ್ತೀವಿ. ನಾವೆಲ್ಲರೂ ಇವತ್ತು ಬಹುಶಃ ನಾನು ಈ ಸಂದರ್ಭದಲ್ಲಿ ಜಗತ್ತಿನಲ್ಲೇ ನಾನು ವಿಶೇಷವಾದಂತಹ ಯಾಕಂದ್ರೆ ಇತಿಹಾಸವನ್ನ ಇದ್ದಂತೆ ಒಂದು ಪುಸ್ತಕಗಳು. ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಸ್ವಾಭಾವಿಕವಾಗಿ ನಮ್ಮ ಹಿಂದೂ ಧರ್ಮವನ್ನು ಅವರು ಪ್ರೀತಿಸುತ್ತಿದ್ರು, ಇತರ ಧರ್ಮವನ್ನು ಕೂಡ ಗೌರವಿಸುತ್ತಿದ್ರು. ಇವತ್ತು ಅವರು ಹೇಳಿದಾಗೆ ಇವ ನಾಡವ ನಮ್ಮವ ಅಂತೇಳಿ ಆಡಳಿತ ಮಾಡಿದಂತವರು ಛತ್ರಪತಿ ಶಿವಾಜಿ ಮಹಾರಾಜರು. ಈ ಇತಿಹಾಸವನ್ನ ಇವತ್ತು ನೇರವಾಗಿ ಪೂಜ್ಯ ಜಗದ್ಗುರುಗಳು ಅಂತ ಹೇಳುವ. ಯಾಕಂದ್ರೆ ಅವರು ನಾವು ನೋಡಿದಾಗ ತಂದೆಯವರು ಆದಿಲ್ ಶಾಹಿ ಅರಸರ ಒಂದು ಸೇನೆಯ ಮುಖ್ಯಸ್ಥರಾಗಿ, ತದನಂತರ ಇತಿಹಾಸ ಪುಟವನ್ನು ನೋಡಿದಾಗ ಮುಘಲರಿಗೆ ಒಂದು ಸಹ ಮುಘಲರ ಮಹಾರಾಜರ ಅವರಿಗೆ ಇವತ್ತು ರಹದಾರಿ ಮಾಡಬೇಕಂತಂದ್ರೆ ಶಿವಾಜಿ ಮಹಾರಾಜ. ತದನಂತರ ಅವರಿಗೆ ಒಂದು ಸೋಲು ಮತ್ತೆ ಮುಘಲ ಸಾಮ್ರಾಜ್ಯದ ಜೊತೆ ಮಾಡಿ ಮುಂದೆ ಅವಾಗ ಇಲ್ಲಿ ಡೆಕ್ಕನ್ ಸುಲ್ತಾನರು ಆಗ್ತದೆ. ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥದ್ದು, ಮರಾಠ ಡೈನಾಸ್ಟಿಯನ್ನು ಸೃಷ್ಟಿ ಮಾಡುವಂಥದ್ದು, ಇದೆಲ್ಲವೂ ಕೂಡ ಸೇರುವಂಥದ್ದು. ಹೀಗಾಗಿ ಶಿವಾಜಿ ಮಹಾರಾಜರು ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸಿಗುತ್ತಲ್ಲ ಅವರೆಲ್ಲರನ್ನ ಮಾಡಿರ್ತಾರೆ. ಸೇನೆಯಲ್ಲಿ ಎಲ್ಲಾ ಜಾತಿಯ ವರ್ಗದಲ್ಲಿ ಮುಸಲ್ಮಾನರು ಇಟ್ಕೊಂಡು, ದಲಿತರು ಇಟ್ಕೊಂಡು, ಹಿಂದೂರು ಎಲ್ಲರೂ ಕೂಡ ಅವರು ಸೈನ್ಯದಲ್ಲಿ ಅವರು ಆಡಳಿತದಲ್ಲಿ ಇರುತ್ತಾರೆ. ಅನೇಕ ಕಷ್ಟಗಳು ಅವರು ಮಹಾರಾಜ ಆಗ್ಬೇಕಾದ್ರೆ ಯಾರ್ಯಾರು ತೊಂದರೆ ಹೇಳ್ಕೊಟ್ಟಾರೆ, ಒಂದು ಜಾಸ್ತಿ ನಾನು ಹೇಳಿಕೆ ಹೋಗುತ್ತದೆ. ಆದ್ರೆ ಇವತ್ತು ಪೂಜ್ಯ ಶ್ರೀಗಳು ತಮ್ಮ ಅವ್ರ ಮಾತುಗಳಲ್ಲಿ ಹೆಚ್ಚಿಗೆ ನಾನು ಸಮಯ ಬಾಯ ಆ ಸ್ವಾಮೀಜಿಯವರು ಸುದೀರ್ಘವಾಗಿ ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದಾರೆ. ಇನ್ನು ಒಂದು ವಿಚಾರವನ್ನ ಯಾಕಂದ್ರೆ ನಾನು ಕೂಡ ಅಪ್ಪಳ ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಮೂರ್ತಿ ಭವ್ಯ ಮೂರ್ತಿ ಆಗಬೇಕು ಅಂತ ನನ್ನ ತಂದೆಯವರ ಹತ್ರ
ಪೂಜೆ ಮಾಡಿಸಿದ್ರು. ಮುಂದೆ ನಾನು ಹೋದಾಗ ಒಂಥರ ಎಲ್ಲರೂ ನಮ್ಮೆಲ್ಲ ಈ ಟೀಮ್ ಗೊತ್ತಿರಪ್ಪ ಅವರು ಪಾಪ ಬಹಳ ಕೆಲಸ ಮಾಡಿದ್ರು, ಅವರು ಗಾಯಕರು ಎಲ್ಲರೂ. ಅವಾಗ ನಾನು ಒಂದ್ಸಲ ಬಂದಾಗ ಅವ್ರು ಯಾರು ಶಿಲ್ಪಿ ಮುಂಬೈ ಶ್ಯಾಮ್ ಸರ್ ಅವ್ರು ಒಂದ್ಸಲ ನನ್ನ ಕೂಡ ನಾನದೇ ನಮ್ಮ ಬೇರೆ ಸಮುದ್ರ ಕಚೇರಿ ಕೂತಿದ್ದೆ. ಕೂತ ಶ್ಯಾಮ್ ಸರ್ ಏನಪ್ಪ ಇದು ಬುದ್ಧಿ ಮಾಡೋದೇ ಇರ್ಬೋದು ನಂಗೆ ಆಮೇಲೆ ಅವ್ರದ್ದು ಸಾಹೇಬ್ ಒಂದು ನಿಮಿಷ ಒಳಗೆ ಬಂದು ಮಾತಾಡಿದ್ರು. ನಾವು ಮಾತಾಡೋ ಒಳಗೆ ನಾನು ಎಂಟು ಬರೋದು ಕೇಳ್ಕೊಂಡು ಹೋದೆ. ಯಾಕಪ್ಪ ಯಾಕೆ ಮಾಡ್ತಾ ಇಲ್ಲ ಪಾಪ ಸುಧಾರಿಸಲ ಹೇಳ್ತಾ ಇಲ್ಲ 20 ಇವ್ರು ಸಾಹೇಬ 21 ಯಾರು ನನ್ಗೆ ಕೊಟ್ಟಿಲ್ಲ. ಅವತ್ತು ನಮ್ಮ ಆಫೀಸ್ನಲ್ಲಿ 1 ಲಕ್ಷ ರೂಪಾಯಿ ಎಷ್ಟು ಬೇಕು 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅಲ್ಲಿಂದ ಮೂರ್ತಿ ಪ್ರಾರಂಭ ಆಯಿತು. ಎಸ್.ಎನ್. ಕೃಷ್ಣ ಅವರು ಮುಖ್ಯಮಂತ್ರಿಗಳು, ಎಸ್.ಎನ್. ಕೃಷ್ಣ ಅವರು 5 ಲಕ್ಷ ರೂಪಾಯಿ ಕೊಡಿಸಿದ್ವಿ. ನಂತರ ನಮ್ಮ ಜ್ಯೋತಿರಾಮಯ್ಯ ನಮ್ಮ ತರಿಸ್ಬೇಕು ವಿಲಾಸವಾದ ದೇಶಮುಖ ಹೋಗಿ ಅವರಷ್ಟು 5 ಲಕ್ಷ ರೂಪಾಯಿ ಮಾಡ್ಕೊಂಡು ಬಂದು ನಂತರ ಇನ್ನೊಮ್ಮೆ ಮತ್ತೆ 5 ಲಕ್ಷ ರೂಪಾಯಿ ಮಾಡಿ ಇವತ್ತು ಜಿಲ್ಲಾ ಪರಿಷತ್ ಕೂಡ ಇವತ್ತು 1 ಲಕ್ಷ ರೂಪಾಯಿ ಸದಸ್ಯರು ಎಲ್ಲರೂ ಕೂಡ 14 ಲಕ್ಷ ರೂಪಾಯಿ ಮಾಡಿದ್ರು ಸ್ವಲ್ಪ ಇವತ್ತು ಆ ಛತ್ರಪತಿ ಶಿವಾಜಿ ಮಹಾರಾಜ ಗೋಲ್ ಮುಂದೆ ಆಗಲಿಕ್ಕೆ ನಮಗೂ ಕೂಡ ಅಲ್ಪ ಬಹಳಷ್ಟು ಜನ ಸಂಶಯ. ಈಗ ಈ ಭವನಕ್ಕೆ ಪೂಜೆ ಶ್ರೀಗಳು ಹೇಳಿದ್ದಾರೆ ಒಂದು ಬಹಳ ಸಂದರ್ಭವಾಗಿ ಫಿನಿಶ್ ಆಗಬೇಕು. ಅದಕ್ಕೆ ನಮ್ಗೆ ಏನು ಸಹಕಾರ ಬೇಕು. ನಾನು ಶಿವಾನಂದ ಪಾಟೀಲರು ಇಬ್ಬರು ಕೂತ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಅಥವಾ ರೈತರಿಗೂ ಕೂಡ ಎಲ್ಲ ರೀತಿಯ ಸಹಾಯವನ್ನು ಮಾಡಿ ಫಿನಿಶ್ ಮಾಡಿ ಇಲ್ಲಿ ಕಾರ್ಯಗಳು ಆಗಬೇಕು. ಪೂಜೆ ಶ್ರೀಗಳು ಹೇಳಿದ್ದಾರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸತ್ಸಂಗಗಳಾಗಬೇಕು. ಅನೇಕ ವಿಚಾರಗಳನ್ನು ಪೂಜೆ ಶ್ರೀಗಳು ಹೇಳಿದ್ದಾರೆ. ಆ ಕೆಲಸ ಮಾಡಲಿಕ್ಕೆ ನಮ್ಮ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ನಾನು ಶಿವಾನಂದ ಪಾಟೀಲರು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಅದ್ರ ಜೊತೆಗೆ ರಾಜಕೀಯವಾಗಿ ಒಂದು ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಸಹ ಪರಮ ಪೂಜೆ ಜಗದ್ಗುರುಗಳು ಕನ್ನಡ ಸಮಾಜದಲ್ಲಿ ಇಬ್ಬರು ನಾಯಕರ ಒಂದು ಸಂತೋಷ್ ಲಾಡು ಇರುವುದು ಶ್ರೀನಿವಾಸ ಮಾನ್ಯ ಇವರು ಸಂತೋಷ್ ಲಾಡು ಈಗ ಕಾಂಗ್ರೆಸ್ ಸಚಿವರಾಗಿ ಸಹ ಲೇಬರ್ ಖಾತೆ ನಿರ್ವಹಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಗಿಗ್ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾರೆ, ಪೇಮೆಂಟ್ ಅದರಲ್ಲಿ ಅನೇಕ ಕೆಲಸ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಅವರ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ಉನ್ನತ ಮಟ್ಟದ ಚರ್ಚೆ ಆಗಿರೋದು ನಾನು ಕೂಡ ಇವತ್ತು ಬಂದಿದೆ. ನಾವು ಇಬ್ಬರಲ್ಲಿ ಇಬ್ಬರಿಗೂ ಸಚಿವ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಹೋಗಕ್ಕೆ ಬರೋದಿಲ್ಲ. ಇವತ್ತು ಸಹ ನಾನು ನನ್ನ ತಮ್ಮ ಏನು ಒಂದು ಸುಮಾರು ಅದನ್ನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಲ್ಲಿ ಕೂಡ ಪ್ರೋತ್ಸಾಹ ಮಾಡಿ ಮರಾಠ ಸಮಾಜಕ್ಕೆ ರಾಜ್ಯದ ಅಕೌಂಟ್ ನೀಡ್ತಾರೆ. ಇಬ್ಬರು ಯಾರು ಕೊಡ್ತಾರ ಅಂತ ನನಗೆ ಗೊತ್ತಿಲ್ಲ. ಆ ವಿಚಾರಗಳನ್ನ ನಾನು ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಮಾಡುವಂತದ್ದು ಬಹಳ ನಿಶ್ಚಿತ. ಅದ್ರ ಬಗ್ಗೆ ನಮಗೆ ಇದು ಇಲ್ಲ. ಈ ಇಬ್ಬರಲ್ಲಿ ನೂರು ಮರಾಠ ಸಮಾಜಕ್ಕೆ ಈಗ 2ನೇ ಹಂತದಲ್ಲಿ ಪಾರ್ಟಿ ಸಿಗ್ತದೆ. ಅದ್ರ ಜೊತೆಗೆ ಹರಿಯಾಣದಲ್ಲಿ ಬಡದ ಬಗ್ಗೆ ಪೂಜ್ಯ ಶ್ರೀಗಳು ಪ್ರಸ್ತಾಪ ಮಾಡಿದ್ದಾರೆ. ಒಂದು ನನಗೆ ದೇಶಪಾಂಡೆ ಅವರಿಗೆ ಬಹಳ ಆತ್ಮೀಯ ಸಂಬಂಧ ಇದೆ, ಶಿವಾನಂದ ಪಾಟೀಲ್ ಆತ್ಮೀಯ ಸಂಬಂಧ ಇದೆ. ಯಾಕೆ ಕಡ ಆಗಿರೋ ಅವರು ಬೆಟ್ಟೊಂಬತ್ತು ಬಾರಿ ಶಾಸಕ ಆಗಿರೋರು ಬಹಳ ಕ್ರಿಯಾಶೀಲ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಅಂತ ಕೊಟ್ಬಿಟ್ಟು ಮೊದಲು ಅವರು ಅದಕ್ಕೆ ಕೊಟ್ಟಂತವರೇ ಆರ್ ವಿ ದೇಶಪಾಂಡೆ ಅವರು. ಹೀಗಾಗಿ ಆರ್ ವಿ ದೇಶಪಾಂಡೆ ಸರ್ ಜೊತೆಗೆ ಅವರನ್ನು ನಾವು ಪ್ರತಿಯೊಬ್ಬರಿಗೆ ಮಾಡಿರ್ತೀವಿ ಅಂತ ನಾವು ನಿಮ್ಮ ಜೊತೆ ತಲೆ ಕೊಡುತ್ತೀವಿ, ನಾವು ನಿಮ್ಮ ಪರವಾಗಿ ತಲೆ ಕೊಡುತ್ತೀವಿ. ಹೀಗೆ ಇಲ್ಲೇ ಕಾರ್ಯಕ್ರಮ ಇತ್ತು. ಪೂಜೆ ಶ್ರೀಗಳನ್ನೆಲ್ಲ ಬಹಳಷ್ಟು ನೆನೆಸಿದ್ದಾರೆ. ನಮ್ಮ ಜಾಗವನ್ನೆಲ್ಲ ಕೊಡ್ತಾರೆ, ಯಾಕೋ ಆ ಮಠದಾಯ್ತು ಆಗ್ತಾ ಇಲ್ಲ ಅಂತೇಳಿ ಮುಂದೆ ಮುಖ್ಯಮಂತ್ರಿಗಳಾದ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಾನು ಶಿವಾನಂದ ಪಾಟೀಲರು ಹೋಗಿ ಒಂದು ದಿವಸ ಆ ಮಠಕ್ಕೆ ಅನುದಾನ ಕೊಡಬೇಕು ಅಂತ ದೃಷ್ಟಿಯಿಂದ ಎಲ್ಲಾ ರೀತಿಯಲ್ಲಿ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಹೋಗಿ ಆ ಕಾರ್ಯಕ್ರಮ ಹಿರಿಯರು 9 ಬಾರಿ ಶಾಸಕ ಕೋಶ ಅವರೇ ಇವತ್ತು ಅವರು ರಾಮಕೃಷ್ಣ ಹೆಗಡೆ ಅವರು ಇಟ್ಕೊಂಡು ಇವತ್ತು ಜೆ.ಎಚ್. ಪಾಟೀಲ್, ದೇವೇಗೌಡರು, ಸಿದ್ದರಾಮಯ್ಯ ಅವರು ಇಟ್ಕೊಂಡು ಎಲ್ಲ ಕೆಲಸ ಮಾಡಿದಂತ ಅವರ ನಾಯಕರು ಅವರ ಒಂದು ನೇತೃತ್ವದಲ್ಲಿ ನಾನು ಶಿವಾನಂದ ಪಾಟೀಲರು ಹೋಗಿ ಇವತ್ತು ಮಠಕ್ಕೆ ಏನು ಅನುದಾನ ಕೊಡಬೇಕು ಅದೆಲ್ಲವೂ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ನಮ್ಮ ಜಗದ್ಗುರುಗಳು ನೈಜವಾದ ಮಾತುಗಳನ್ನು ಬಹಳಷ್ಟು ಇತಿಹಾಸ ತಿಳಿಸುವಂತಹದ್ದು, ಇತಿಹಾಸದಲ್ಲಿ ತಪ್ಪು ಕಲ್ಪನೆಗಳನ್ನ ತಿಳಿಸುವಂತಹದ್ದು. ಇವತ್ತು ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ ಕುಟುಂಬ ಹಿಂದೂಗಳಿಗೆ ಬಹಳಷ್ಟು ಒಂದು ಶ್ರೇಷ್ಠ ನಾಯಕ ಭಾರತ ದೇಶದಲ್ಲಿ
ಜೊತೆಗೆ ಇತಿಹಾಸ ತಿಳಿಸುವಂತಾಗಬಹುದು. ಇವತ್ತು ಎಲ್ಲರನ್ನ ಕೂಡ ಇವತ್ತು ಸಹ ಎಲ್ಲ ಧರ್ಮದವ್ರನ್ನ ನಮ್ಮ ಧರ್ಮವನ್ನು ಇವತ್ತು ಸಹ ನಾವು ಪ್ರೀತಿಸಬೇಕು, ಇತರ ಧರ್ಮವನ್ನು ಗೌರವಿಸಬೇಕು ಅಂತ ನಾವು ಹೇಳಿದ್ದೇವೆ. ಆ ದಿಶೆಯಲ್ಲಿ ಎಲ್ಲರನ್ನ ಒಳಗೊಂಡು ಎಲ್ಲಾ ಧರ್ಮಗಳನ್ನ ಒಳಗೊಂಡು ಕಾರ್ಯ ಮಾಡಿದಂತವರು ಛತ್ರಪತಿ ಶಿವಾಜಿ ಮಹಾರಾಜರು. ಅವರ 399ನೇ ಜಯಂತ್ಯೋತ್ಸವ ಬಹುಶಃ ಮುಂದಿನ ಸಲ ಹಬ್ಬ 4 ಜಯಂತ್ಯೋತ್ಸವ ಆಗುತ್ತೆ. ನಮ್ಮ ಭವ್ಯವಾಗಿ ಬೆಂಗಳೂರಿನಲ್ಲಿ ತಮ್ಮ ನೇತೃತ್ವದಲ್ಲಿ ಒಂದು ಸಲ 4ನೇ ಜಯಂತ್ಯೋತ್ಸವ ಐತಿಹಾಸಿಕ ಇರೋದು. ಆ ಕೆಲಸದಲ್ಲಿ ನಾವು ಎಲ್ಲರೂ ಕೂಡ ಭಾಗವಹಿಸ್ತೀವಿ. ನಮ್ಮ ಧರ್ಮವನ್ನ ಧನದಿಂದ ನಾವೆಲ್ಲ ಸಹಕಾರವನ್ನು ಶಕ್ತಿ ನೀಡ್ತೀವಿ. ಮರಾಠ ಪರಿಷತ್ ಕೂಡ ಇವತ್ತು ಸಹ ಹೇಳಿದ್ರೆ ಎಲ್ಲರೂ ಕೂತ್ಕೊಂಡು ಅಧ್ಯಕ್ಷರು ಎಲ್ಲ ಹಳ್ಳಿಗಳ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರಿ.